ಸರ್, ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಇದು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕಂತ ಭಾಳ ಕೂಗೆದ್ದಿತ್ತು ಸರ್. ಆ ಸಂದರ್ಭದಲ್ಲಿ ಸಭೆಗಳನ್ನು ಮಾಡಿದ್ರಿ ನೀವು. ಇನ್ನು ಬಂಡಾಯ ಅಭ್ಯರ್ಥಿಯಾಗಿ ಸಾದಿಕ್ ಪಲ್ವಾನ್ ಅವರು ನಾಮಪತ್ರನ ಸಲ್ಲಿಸಿದ್ದಾರೆ. ಈಗಲೂ ನಾಮಪತ್ರ ಹಾಗೇ ಇದೆ. ಆದರೆ ಬೇಷರತ್ ಅವರ ಬೆಂಬಲವನ್ನು ಸಮರ್ಥ ಅವರಿಗೆ ಕೊಟ್ಟಿದ್ದಾರೆ. ಈಗ ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಎಲ್ಲಕ್ಕಿಂತ ಮೊದಲೇ ನಾನು ನಮ್ಮ ಕರ್ನಾಟಕ ರಾಜ್ಯದ ಬಡವರ ನಾಯಕ, ದೀನ ದಲಿತರ ಅಲ್ಪಸಂಖ್ಯಾತರ ನಾಯಕ, ಹಿಂದೂ ವರ್ಗದ ನಾಯಕ ಅಂದರೆ BZ ಜಮೀರ್ ಅಹಮದ್ ಖಾನ್ ಸಾಹೇಬ್. BZ ಜಮೀರ್ ಅಹಮದ್ ಖಾನ್ ಸಾಹೇಬರು ಪಕ್ಕಾ ಶಿಷ್ಯ, ನಾನು ಪಕ್ಕಾ ಫಾಲೋವರ್ಸು, ಪಕ್ಕಾ ಅಭಿಮಾನಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನರ ಕಾಂಗ್ರೆಸ್ಸಿಗೆ ದೊಡ್ಡ ಶಕ್ತಿ ಅಂದರೆ ಅದು ಅಲ್ಪಸಂಖ್ಯಾತ ಶಕ್ತಿಯ ಯಾರಪ್ಪ ಅಂದರೆ BZ ಜಮೀರ್ ಅಹಮದ್ ಖಾನ್ ಸಾಹೇಬ್. ಇವತ್ತು BZ ಜಮೀರ್ ಅಹಮದ್ ಖಾನ್ ಸಾಹೇಬ್ಗೆ ಅವ್ನು ಯಾವ ಸುರ್ಜೇವಲ್ಲ ಅಂತೆ, ಅವನೈತಲ್ಲ, ಅವ್ನು ಗೌರವ ಕೊಟ್ಟಿಲ್ಲ. ನಮ್ಮ BZ ಜಮೀರ್ ಅಹಮದ್ ಖಾನ್ ಕೂಡ ಚೆನ್ನಾಗಿ ಬಾಂಧವ್ಯ ಇಟ್ಕೊಂಡಿಲ್ಲ. ಮತ್ತು ನಮ್ಮ ಎಸ್ ಮಲ್ಲಿಕಾರ್ಜುನ ಅವರು ಅವನು ಯಾರು ಅಂತ ಅದು ರಫ್ ಮಾತಾಡಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಮೇಲೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಭಾಳ ಬೇಸರಿದ್ದಾರೆ, ಭಾಳ ಸಿಟ್ಟಿದ್ದಾರೆ. ಹಾಗಾಗಿ ದಾವಣಗೆರೆಯಲ್ಲಿ ನಮ್ಮ ಮುಸ್ಲಿಂ ಸಮಾಜದ ಮಾಜಿ ಅಧ್ಯಕ್ಷರು ಸಾದಿಕ್ ಪಲ್ವಾನ್ ಅವರು ಇಲ್ಲೇ ನಾಮಿನೇಷನ್ ಹಾಕಿದ್ರು. ಆಮೇಲೆ ಏನಾಗ್ತದೆ, BZ ಜಮೀರ್ ಅಹಮದ್ ಖಾನ್ ಬರ್ತಾರೆ, ಅವರಿಂದನೇ ನಾನು ಈ ಮನವಿ ಪತ್ರ ಹಿಂತಕಂತೇನೆ ಅಂತ ಭಾಳ ಕಾದ್ರು ಅವರು ಯಾರ್ಯಾರಿಗೆ ಇಲ್ಲಿ ಯಾರು ಅವರು ಕೆಲವು ಮಂದಿ ಅದಾರೆ, ಅವ್ರನ್ನ ಹೆಸರು ಹೇಳಂಗಿಲ್ಲ. ಅವ್ರು ಇದೆಲ್ಲ ಜಮೀರ್ ಅಹಮದ್ ಸಾಬ್ಗೆ ಇಲ್ಲಿ ನಾಮಪತ್ರ ಹಿಂತಕನಕ್ಕೆ ಸಾದಿಕ್ ಪಲ್ವಾನ್ಗೆ ಬಂದಿಲ್ಲ. ಅವರು ಇರ್ಷಾದ್ ಅರ್ಷೋದು ಮತ್ತು ಇದೆಲ್ಲ ಯಾರು ನಸೀರ್ ಅಹಮದ್ ಅಲ್ರಿ, ಇವ್ರು ಬಂದರು, ಅವ್ರು ಬಂದು ಇದೆಲ್ಲ ತಗ್ಸಿದ ಮೇಲೆ ಸಾದಿಕ್ ಪಲ್ವಾನ್ ಒಂದಾದ್ರು ಇಲ್ಲ ನಂಗಿಲ್ಲ. ಇಲ್ಲಿ ಕಾಂಗ್ರೆಸ್ ಪಕ್ಷದವರು ಕಾಂಗ್ರೆಸ್ ಮತ್ತೆ ಸೇರ್ಪಡೆ ಆದರು. ಆದರೆ BZ ಜಮೀರ್ ಅಹಮದ್ ಖಾನ್ ಸಾಹೇಬ್ರಿಗೆ ಇಲ್ಲಿ ಗೌರವ ಸಿಕ್ಕಿಲ್ಲಲ್ಲ. ಸಾವಿರಾರು ಹುಡುಗರು ಯುವಕರಾಗಲಿ ಯಜಮಾನರಾಗಲಿ ಎಲ್ಲರೂ ಕಾಂಗ್ರೆಸ್ ಮೇಲೆ ಸಿಟ್ಟಿದ್ದಾರೆ. ನಮ್ಮ ನಾಯಕರಿಗೆ ನೀವು ಗೌರವ ಕೊಟ್ಟಿಲ್ಲ, ಬೆಲೆ ಕೊಟ್ಟಿಲ್ಲ. ನಾವು ನಮ್ಮ ಸಮಾಜಕ್ಕೆ ಒಂದು ಲೀಡರ್ಗೆ ಮರ್ಯಾದೆ ಕೊಟ್ಟಿಲ್ಲ. ನಾವು ಕಾಂಗ್ರೆಸ್ ಹೆಂಗೆ ಓಟ್ ಆಗ್ಬೇಕಂದ್ರಿ? ಚುನಾವಣೆ ಏನಾಗುತ್ತೆ ಸರ್? ಈ ಸಲ ಚುನಾವಣೆ ಭಾಳ ಟಫ್ ಐತೆ ದಾವಣಗೆರೆಯಲ್ಲಿ. ಸಾವಿರಾರು ಹುಡುಗರು ಅದಲ್ಲೇನು ಕಾಂಗ್ರೆಸ್ ಮೇಲೆ ಸಿಟ್ಟಿದ್ದಾರೆ. ಅದೆಲ್ಲ ಸರಿ ಮಾಡಬೇಕಂದ್ರೆ ನಮ್ಮ BZ ಜಮೀರ್ ಅಹಮದ್ ಖಾನ್ ಸಾಹೇಬರು ದಾವಣಗೆರೆಗೆ ಅಕ್ಕಡದಾಗ ಇಳಿಬೇಕು. ಆವಾಗನೇ ಇದೆಲ್ಲ ಏನಾಗಲಿ ಸರಿ ಆಗ್ಬೋದು. ಹೆಗಡೆ ನಗರದಲ್ಲಿ 2 ವರ್ಷ ಆಯಿತು ಮನೆ ತೆಗೆದು ಅವ್ರು ಮನೆಗಳು ಕೊಟ್ಟಿಲ್ಲ. ಹಾವು ಚೋಳ್ನಲ್ಲಿ ಅವರು ಅಡ್ಡಾಡಕತ್ತಾರೆ, ಏನೇ ಕೊಟ್ಟಿಲ್ಲ, ಮನೆ ಕಟ್ಕೊಟ್ಟಿಲ್ಲ. ಜಮೀರ್ ಅಹಮದ್ ಸಾಬ್ ಬಂದ್ರಿ ಇಲ್ಲಿಗೆ ಅವ್ರಿಗೆ ಪಕ್ಕಾ ಮನೆ ಸಿಗ್ತಾವೆ. ಆದರೆ ನಮ್ಮ BZ ಜಮೀರ್ ಅಹಮದ್ ಖಾನ್ ಸಾಹೇಬ್ರಿಗೆ ಎಸ್ ಮಲ್ಲಿಕಾರ್ಜುನ ಅವರು ನೇರವಾಗಿ ಫೋನ್ ಮಾಡಿ, ಜಮೀರ್ ಅಹಮದ್ ಖಾನ್ ಸಾಹೇಬ್ರೆ ಇಲ್ಲ ಭಾಳ ಟಫ್ ಐತಿ, ನೀವು ಬರ್ರಿ ಅಂದಾಗ ಏನಾರ ಅವರು ಬರ್ಬೋದು. ಜಮೀರ್ ಅಹಮದ್ ಖಾನ್ ಸಾಹೇಬ್ ಇಲ್ಲಿ ಬರಲಿಲ್ಲ ಅಂದ್ರೆ ಯಾಕೆ ಕಾರಣ ಕೈತಲ್ಲ, ಇಲ್ಲಿ ಫಾಲೋವರ್ಸ್ ಅಭಿಮಾನಿಗಳು ಕೇಳಂಗಿಲ್ಲ. ಈಗ ಮನಿ ಸಲುವಾಗಿನೇ ವೋಟ್ ಡಿವೈಡ್ ಆಗುತ್ತಾ ಅಥವಾ ಜಮೀರ್ ಸಾಹೇಬ್ರಿ ಮರ್ಯಾದೆ ಕೊಟ್ಟಿಲ್ಲ ಅಂತ ವೋಟ್ ಡಿವೈಡ್ ಆಗುತ್ತಾ? ಅದು ಇಲ್ಲಿ ಏನು ನಮ್ಮ ಸಮಾಜದ ಲೀಡರ್ಗೆ ಮರ್ಯಾದೆ ಕೊಟ್ಟಿಲ್ಲ, ಹೆಂಗ್ ಬೇಕಂಗ್ ಮಾತಾಡಿದ್ದಾರೆ ಅಂತ ಬಹಳ ಸಿಟ್ಟಾದಾರ್ರಿ. 80,000 ವೋಟ್ ಇರೋದು 85,000 ವೋಟ್ ಅದಾವ. ಈ ಸಲ ಚೇಂಜ್ ಆಗುತ್ತೆ ಸರ್, ನಾವೆಲ್ಲ ತೀರ್ಮಾನ ಮಾಡಿ. ಜಮೀರ್ ಅಹಮದ್ ಸಾವಿರಾರು ಹುಡುಗರು, ಸಾವಿರಾರು ಜನ ಯುವಕರು, ಈಗ ಮುಖ್ಯವಾಗಿ ಒಂದ್ ಮಾತು ಹೇಳ್ತೇನೆ, ಸಾವಿರಾರು ಜನ ಸಿಟ್ಟದಾರೆ ಹುಡುಗರು ಯುವಕರು. ಜಮೀರ್ ಅಹಮದ್ ಖಾನ್ ಸಾಬ್ ಬಂದ್ರೆ ಅದಕ್ಕೆ ಸರಿ ಮಾಡೋ ಬಂದಿದ್ದು ನಾವು ಅಲ್ಲ ಸರ್. ಜಮೀರ್ ಅಹಮದ್ ಖಾನ್ ಅವರಿಗೆ ಈಗ ಅವ್ರು ಮಾತನಾಡಿದಾರಲ್ಲ, ಅದ್ರ ಬಗ್ಗೆ ಸಿಟ್ಟ ಅಥವಾ ಟಿಕೆಟ್ ಕೊಡ್ಲಿಲ್ಲ ಅನ್ನೋದು? ಅದ್ರ ಬಗ್ಗೆ ಸಿಟ್ ಇದೆ, ಅದ್ರ ಬಗ್ಗೆ ಸಿಟ್ ಐತಿ. ಬಟ್ ಟಿಕೆಟ್ ಇದೆಯಲ್ಲ ಕೊಡ್ಲೇಬೇಕಂತ ಇಲ್ಲಿ ಭಾಳ ಪಟ್ಟಿರ್ತಾರೆ ಸರ್. ಇಲ್ಲಿ ಈಗ ಈ ಸಲ ಎಲೆಕ್ಷನ್ ಆಗ್ತೈತಿ, ಮುಂದಿನ ಸಲ ಇಡೀ ತಾಲೂಕು ಚೇಂಜ್ ಆಗಿಬಿಡ್ತಿತ್ತು. ಮುಂದಿನ ಸಲ ಡೆಫಿನೆಟ್ ಇಲ್ಲಿ ಟಿಕೆಟ್ ಕೊಡ್ಬೇಕು. ಈ ಸಲ ಆಗ್ಬಿಟ್ಟದಲ್ಲ, ಈಗ ಮುಂದಿನ ಸಲ ಟಿಕೆಟ್ ಕೊಟ್ಟರೆ ಇಲ್ಲ ಕಾಂಗ್ರೆಸ್ಗೆ ಕರ್ನಾಟಕದಲ್ಲಿ ಮರ್ಯಾದೆ ಇರ್ತೈತಿ, ಇಲ್ಲಾಂದ್ರೆ ಇದೆಲ್ಲ ಭಾಳ ಕಷ್ಟ. ನಿಮ್ಮ ಹೆಸರು ಸರ್? ಆಸಿಫ್ ಅಲಿ ಖಾನ್ ಪೈಲ್ವಾನ್, BZ ಜಮೀರ್ ಅಹಮದ್ ಖಾನ್ ಸಾಬ್ ಶ್ರೇಷ್ಠ. ರಾಣೆಬೆನ್ನೂರು ನಗರದಲ್ಲಿ 3 ತಲೆಮಾರುಗಳಿಂದ ಚಿನ್ನ, ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜ್ಯುವೆಲರ್ಸ್ ಹಿಂದೆ ಭೇಟಿ ಕೊಡಿ. ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು. ಸರಳತೆ, ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ. ನೀವು ಧರಿಸುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ. ಇನ್ನು ಏತಕ್ಕಾಗಿ ಕಾಯುತ್ತೀರಿ? ಹಿಂದೆ ಭೇಟಿ ಕೊಡಿ. ವೆಂಕಟೇಶ್ ಜ್ಯುವೆಲರ್ಸ್,
ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು.